ಏನು ಸಂಸದರ ಆಯ್ಕೆ ಮಾಡಿದ್ರೆ ಈಗ ಒಂದನೇದಾಗಿ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ. ಅದ್ರ ಜೊತೆಗೆ ಏನು ಅಂತಂದರೆ ಬಂಜಾರ ಸಮಾಜದ ಮತಗಳೇ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಅದಕ್ಕೂ ಕೂಡ ಅವರು ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ಬಂಜಾರ ಸಮಾಜ ಆ ರೀತಿ ಇಲ್ವಾ ಬಿಜೆಪಿಗೆ? ಯಾರೂ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ಗೆ ಬಂದಾಗ ಸರಿ ಮಾಡ್ತೀನಿ, ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವ್ರು ಯಾರಾದರೂ ಬಂದು ಸರಿ ಮಾಡ್ತಾರೆ. ಎಲ್ಲ ವರ್ಗದ ಮತಗಳು ನಮಗೆ ಬೇಕು. ಮತ್ತು ಈ ಬಾರಿ ದೇಶದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ ಇದೆ. ನಾವು BJP ಅಲೋನ್ 370 ಸೀಟುಗಳು, NDA ಸೇರಿ 400ಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಸರ್ವಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ. ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆ ಆಗಿದ್ದ 5 ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, ನನ್ನ 3ನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ 3ನೇ ರ್ಯಾಂಕಿಂಗ್ಗೆ ಒಯ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ, ವಿಶೇಷವಾಗಿ 80ರ ದಶಕದ ನಂತರ ಹೋಲಿಸಿದರೆ, ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಭಾಳ ಕನ್ಸಿಡ್ರೇಬಲಿ ಕಮ್ಮಿ ಆಗಿದೆ. ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲ ಮುಂದುವರೆದು ವಿಕಾಸ ಹೊಂದುತ್ತಿರುವ ದೇಶ ಅಂತೇನು ಭಾರತ ಇದೆ, ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿಯವರ 3ನೇ ಬಾರಿ ಅವಶ್ಯ ಇದೆ. ಅದಕ್ಕೆ ಜನ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಡಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಲ್ಲೂ ಮಾಡ್ತೀನಿ. ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸರಿಪಡಿಸ್ತೀವಿ. ರಾಜ್ಯದಲ್ಲಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೇವೆ. ಯತೀಂದ್ರ ಅವರು, ಸಿದ್ದರಾಮಯ್ಯನವರು ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಬಾಯಿಗೆ ಬಂದಂತೆ, ಮನ ಬಂದಂತೆ ಏಕವಚನದಲ್ಲಿ ಟೀಕೆಯನ್ನು ಮಾಡ್ತಾರೆ. ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ. ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ, ಅವ್ರ ಮಗ ಸರ್ಟಿಫಿಕೇಟ್ ಕೊಡೋ ಹಂತಕ್ಕೆ ಹೋಗಿದ್ದಾರೆ. ಯಾರೇನು ಅಂಥೇಳಿ ಜನ ಇವ್ರಿಗೆ ಸೂಕ್ತ ಉತ್ತರ ಕೊಡ್ತಾರೆ. ಯತೀಂದ್ರ ಅವರೇ, ನೀವು ಒಪ್ಕೊಳ್ತಾರಿಲ್ಲ, ದೇಶ ಜನ ಒಪ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೀವಿ. ನರೇಂದ್ರ ಮೋದಿಯವರ ಓವರಾಲ್ ನೇತೃತ್ವ, ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿದ್ದಾಗಲೇ 2 ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ. ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ ಒಂದು ಗೆದ್ದಿವೇನು ದುರಹಂಕಾರದಿಂದ ಮರಿಬೇಡ್ರಿ. ಇಡೀ ದೇಶದಲ್ಲಿ ಕೇವಲ 3 ಕಡೆ ನಿಮ್ಮ ಸರ್ಕಾರ ಅದ, ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ. ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.